ಹಲೋ ವೆಲ್ಕಮ್ ಟು ಮೈ ಚಾನಲ್ ವೆಲ್ಕಮ್ ಟು ಮೈ ಚಾನಲ್. ಮುದ್ದು ಸೊಸೆ ಇವತ್ತಿನ ಇವತ್ತಾದರೆ ಭಾನುವಾರದ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಅಮ್ಮಮ್ಮ ನಾನು ಯಾಕಲೋ ಬದುಕಿರಬೇಕು, ನನ್ನ ಆಸೆನೇ ಇಲ್ಲ ಈಡೇರಲ್ಲ ಅಂತ ಕೊಟ್ಲಿ ಮುಂದೆ ಹೇಳ್ತಾರೆ. ನೀನು ಹೇಳಿದರೆ ಕೇಳ್ತಾರೆ ಅಮ್ಮಮ್ಮ, ನೀನು ಬದುಕಿರೋ ತನಕ ಇದೆಲ್ಲ ಆಗಲ್ಲ, ನೀನು ಇನ್ನೊಂದು 10-15 ವರ್ಷ ಗುಂಡ್ಕಲ್ಲಾಗಿದ್ದೇ ಇರ್ತೀಯ ಅಂತ. ಅಲ್ಲ ಕಣ್ಲ, ನಾನು ಸತ್ತ ಮೇಲಾದರೂ ಒಂದಾಗ್ತಾರಂತೆ. ಅವಾಗಾದರೂ ಯಾರಾದ್ರೂ ದೊಡ್ಡವ್ರು ಕೊನೆ ಆಸೆ ನೆರವೇರಿಸ್ತಾರಲ್ಲ, ಅವಾಗಾದರೂ ಒಂದಾಗ್ತಾರ ಅಂತೆಲ್ಲ ಹೇಳಿ ಕ್ವಾಟ್ಲೆ ಇದು ಮೇ ಬಿ ನನಗನ್ಸಿದ ಮಟ್ಟಿಗೆ ಕ್ವಾಟ್ಲೇನು ಇವರೆಲ್ಲ ಡ್ರಾಮಾ ಮಾಡಿದಾರೇನೋ ಅರ್ಥ ಆಗ್ತಾ ಇಲ್ಲ, ಸ್ವಲ್ಪ ಡೌಟ್ ಅನ್ಸಾಗತ್ತೈತಿ. ನೋಡ್ಬೇಕು ನಾಳೆ ಎಪಿಸೋಡ್ ಟ್ವಿಸ್ಟ್ ಇಟ್ಟಿದ್ದಾರೆ. ಅಮ್ಮಮ್ಮ ಎದ್ದು ಕುಂದಿರ್ತಾಳೇನು. ಆಮೇಲೆ ನೆಕ್ಸ್ಟ್ ಇದರೊಳಗೆ ಅಮ್ಮಮ್ಮ ನನ್ನ ಮಗನಾದ ಪ್ರೀತಿಯ ಶಿವರಾಮನಿಗೆ ನಿನ್ನ ಅಮ್ಮನಾದ ಭಗೀರಥಿ ಬರೆಯುತ್ತಿರೋ ಕೊನೆಯ ಪತ್ರ ಅಂತೆಲ್ಲ ಹೇಳಿ ಅಮ್ಮಮ್ಮ ನನ್ನ ಆಸೆ ಎಲ್ಲ ಈಡೇರಿಸಬೇಕು, ನಾನು ಅದೇ ಎಲ್ಲದು ಬರೀತಲ್ಲ ಅಮ್ಮಮ್ಮ. ಭದ್ರಾ ಮತ್ತು ವಿದ್ಯಾ ನಾನೆಲ್ಲ ಆಸೆ ಈಡೇರಿದೆ, ಲಾಸ್ಟ್ ಒಂದು ಆಸೆ ಅಂದರೆ ಭದ್ರಾ ಮತ್ತು ವಿದ್ಯಾ ಒಂದಾಗಿ ಸಂಸಾರ ಮಾಡಬೇಕು ಅನ್ನೋದು ನನ್ನ ಆಸೆ ಆಗಿದೆ ಅಂತೆಲ್ಲ ಹೇಳಿ ಅಮ್ಮಮ್ಮ ಪತ್ರ ಬರ್ತಿರ್ತಾರೆ. ಆ ಪತ್ರ ಎಲ್ಲಿದೆ ಏನು ಅನ್ನೋದು ತೋರಿಸಲ್ಲ. ಈ ಕಡೆ ವಿದ್ಯಾ ಕಾಲೇಜ್ಗೆ ಇದು ಹೋಟೆಲ್ ಕೆಲಸಕ್ಕೆ ಹೋಗೋಕೆ ರೆಡಿ ಆಗಿದ್ದು ನೋಡಿ ಇಲ್ಲಿ ಚಂಪನು ಮತ್ತು ಅಮ್ಮಮ್ಮ ವಾಕಿಂಗ್ ಮಾಡಿರ್ತಾರೆ. ಚಂಪ ಬಂದು ಅಮ್ಮಮ್ಮ ನೀರು ರೆಡಿ ಆಗಿದೆ ಬರ್ರಿ ಅಂತೆಲ್ಲ ಕರೀತಾರೆ, ಬಿಸಿನೀರು ರೆಡಿ ಆಗಿದೆ ಸರಿ ಕಣೆ ಅಂದಾಗ ಇಲ್ಲಿ ವಿದ್ಯಾ ಇದು ಆಟೋ ನೋಡ್ತಾ ಇರ್ತಾರೆ. ಆಟೋ ಇನ್ನೂ ಬಂದಿರಲಿಲ್ಲ ಅಂತ ವಿದ್ಯೆ ಹೇಳಬೇಕಾದ್ರೆ ಆ ಕಡೆ ಏನೇ ಇಟೊತ್ತಿಗೆ ಹೋಗ್ತಾಳಲ್ಲ ಅಂತೆಲ್ಲ ಹೇಳಿ ಬಾ ಮಾತಾಡೋಣ ಅಂತ ಚಂಪಾನು ಅಮ್ಮಮ್ಮ ಇಬ್ಬರು ಬಂದು ಮಾತಾಡೋಣ ಅಂತ ಇಬ್ಬರು ಬರ್ತಾರೆ. ಇಬ್ಬರು ಬಂದಾಗ ಅದೇ ಟೈಮಿಗೆ ಈ ಕಡೆ ಏನು ಇಟ್ಟು ಹೋಗೋದೇನು ಅವಸರ ಐತೆ, ನನ್ನ ಮೊಮ್ಮಗನ ಹೊಂದ್ಕೊಂಡು ಬಾಳೆ ಮಾಡಿದರೆ ಇದೆಲ್ಲ ಅವಶ್ಯಕತೆ ಇಲ್ಲ, ಅವರೇ ಒಪ್ಕೊನಾಗ ರೆಡಿ ಇಲ್ಲ ಅಂದಮೇಲೆ ನಾನು ಇದಕ್ಕೆ ಒಪ್ಕೋಬೇಕು, ಅವ್ರಿಗೆ ಹೇಳ್ರಿ ನಾವು ಹೊಟ್ಟೆಯಲ್ಲಿ ಬೆಳೀತಿರೋ ಮಗು ಅವ್ರದ್ದೇ ಅಂತ ಅವ್ರು ಒಪ್ಪತ್ಕಂತೆ ಸಾಕು, ನನಗೆ ಅವರಿಂದ ನನಗೆ ಇನ್ನೇನು ಹೆಲ್ಪ್ ಬೇಕಿಲ್ಲ ಅಂತೆಲ್ಲ. ಅಲ್ಲ ಕಣೆ, ನೀನು ಹಿಂಗೆ ಮಾಡೋತನ ಮಾಡಿ ಅವನು ಹಿಂಗೆ ಮಾಡೋತನ ಮಾಡಿದರೆ ಹೇಗೆ ಅಂತ ಅಮ್ಮಮ್ಮ ಬೈದ. ಇಲ್ಲ ಅಮ್ಮಮ್ಮ ಅಂತೆಲ್ಲ ಹೇಳಿ ನಿಂದು ಕೊನೆ ಆಸೆ ಇದೆ ನಾನು. ಆ ಕಡೆ ಅಮ್ಮ ಜೋರು ಮಾತಾಡೋಕ್ಕೆ ಎದೇನು ಹೋಗ್ತದೆ ಅಂತ ಅಮ್ಮಮ್ಮ ಎದೇನು ಹೋಗ್ತದೆ ಅಂದರೆ ಚಂಪ ಬಾ ಅಮ್ಮಮ್ಮ ಒಳಗೆ ಹೋಗೋಣ ಅಮ್ಮ, ಒಳಗೆ ಹೋಗಿ ಮಕ್ಕೊಂತೀನಿ ಸರಿ ಹೋಗ್ತಿದ್ದೆ. ಆವಾಗ ಚಂಪ ಎಲ್ಲರಿಗೂ ಟೀ ಕೊಡ್ತಾ ಯಾಕೆ ಇನ್ನೂ ಅವ್ವ ಬಂದಿಲ್ಲಲ್ಲ ಅಂತೆಲ್ಲ ಹೇಳಿದಾಗ ಇಲ್ಲ ಅಮ್ಮಮ್ಮ ಯಾಕೋ ಸ್ವಲ್ಪ ಇದೇನೋ ಹೋಗ್ತೈತಿ, ಮಕ್ಕೊಂಡ್ರೆ ರೆಸ್ಟ್ ಮಾಡಿ ಸರಿ ಹೋಗ್ತೈತಿ ಅಂತ ಹೇಳಿ ಮಕ್ಕೊಂತೀನಿ ನಾನು. ಹೋಗಿ ಚಂಪ ಕರ್ಕೊಂಬ ಅಂತ ಅವ್ರ ಮಾವ ಹೇಳ್ತಾ FC ಕರ್ಕೊಂಬಂದೆ. ಸಾವಿತ್ರಿನೂ ವಿನಂತ್ರಿ ಮತ್ತು ಎಲ್ಲರೂ ಇರ್ತಾರೆ. ಅತ್ತೆ ಅಂತ ಕೂಗ್ತಾರೆ. ಚಂಪ ಏನದು ನೋಡು ಮೋಹನ, ಏನದು ನೋಡು ಅಂತ ಹೇಳಿದಾಗ ಮೋಹನ ಹೋಗ್ತಾರೆ. ಮೋಹನ ಹೋದಾಗ ಆವಾಗ ಅಮ್ಮಮ್ಮ ಆಕ್ಸಿಜನ್ ಇರಲ್ಲ. ಆವಾಗ ಮೋಹನ ಹೇಳ್ದೆ ಏನು ಅಂತಂದರೆ ಅಮ್ಮಮ್ಮ ಯಾಕೋ ಇದು ಎದ್ದಳ್ತಲ್ಲ ಏಟು ಹಬ್ಸಿದ್ರು, ನಾನು ಅವಾಗ ಮೂಗು ಹತ್ರ ಬೆಳ್ಳಿಟ್ಟು ನೋಡಿದೆ ಅಂತೆಲ್ಲ ಹೇಳಿದಾಗ ಆವಾಗ ಇದು ಮಾಡ್ತಾರೆ ಮಾವ ಅಮ್ಮಮ್ಮ ಅಂತೆಲ್ಲ ಹೇಳಿದಾಗ ಏನು ಅಂತಂದೆ ಅವು ಏನಾಯ್ತು ನಡ್ಲೆ ಗೋವಿಂದ ನೋಡೋಣ ನೋಡಿದೆ. ಆವಾಗ ಎಷ್ಟು ಆಳೋದು ಕರೆಯೋದು ಎಬ್ಸೋದು ಏನು ಮಾಡಿದೆ ಎದ್ದಾಳ ಅದಕ್ಕೆ ಮತ್ತೆ ಇವಾಗ ಏನು ಮಾಡ್ತಾರೆ ಡಾಕ್ಟ್ರನ್ನ ಕರೆಸ್ಲೆ ಗೋವಿಂದ ಅಂದರೆ ಕಾಟ್ಲೆ ಹೋಗಿ ಡಾಕ್ಟ್ರ್ ಮನೆಗೆ ಕರ್ಕೊಂಬರ್ತೀನಿ ಫೋನ್ ಮಾಡಿದೆ. ಡಾಕ್ಟ್ರ್ ಬಂದು ಚೆಕ್ ಮಾಡಿ ಗೌಡ್ಲೆ ನಿಮ್ಮ ತಾಯಿ ಅಂತೆಲ್ಲ ಹೇಳಿದಾಗ ಏನು ಹೇಳ್ತಾ ಇದ್ರಿ, ಇಲ್ಲ ಸರ್ ತುಂಬ ಹೊತ್ತಾಗಿದೆ ಅಂತೆಲ್ಲ ಹೇಳ್ತಾ ಆವಾಗ ಎಲ್ಲರೂ ಹೇಳ್ತಾರೆ ಅವ್ವ ಅಂತೆಲ್ಲ ಹೇಳಿ ಗೋವಿಂದ ಸಾವಿತ್ರಿ ಮತ್ತು ಅವರು ಶಿವರಾಮೇಗೌಡ ಎಲ್ಲರೂ ಹೇಳ್ತಾ ಇರ್ತಾರೆ. ಚಂಪನು ತುಂಬ ಗಾಬರಿ ಆಗ್ತಾರೆ. ಎಲ್ಲರೂ ಚಿತ್ರ, ಈಶ್ವರಿ, ಭದ್ರಾ ಎಲ್ಲರೂ ಬಂದು ಎಬ್ಬಿಸೋಕೆ ಪ್ರಯತ್ನ ಪಡ್ತಾರೆ. ಎದ್ದಾಳಲ್ಲ ಅದು ಅಮ್ಮಮ್ಮ. ಅದೇ ಟೈಮಿಗೆ ಇಲ್ಲಿ ಫ್ಲ್ಯಾಶ್ ಬ್ಯಾಕ್ ಎಲ್ಲ ತೋರಿಸ್ತಾರೆ. ಅದು ಅಮ್ಮಮ್ಮ ಆರಾಮಿಲ್ಲ ಅಲ್ಲೆಲ್ಲ ವಿದ್ಯೆ ಅಲ್ಲೇ ತೋರಿಸ್ಕೊಂಬಂದು ಆದಮೇಲೆ ಒಂದು ಫ್ಲ್ಯಾಶ್ ಬ್ಯಾಕ್ ಎಲ್ಲ ತೋರಿಸ್ತಾರೆ. ನೋಡು ದೇವ್ರು ಇಲ್ಲಿ ತನಕ ನನ್ನೆಲ್ಲ ಆಸೆ ನೆರವೇರಿಸಿದ್ದಾನ, ಇನ್ಮೇಲೆ ನನ್ನ ಆಸೆ ನೆರವೇರಿಸಬೇಕು, ಎಲ್ಲ ಒಂದು ಪತ್ರ ಬರೆದಿಟ್ಟಿರ್ತೀನಿ, ನಾನು ಸತ್ತಿದ್ದ ದಿವಸ ಎಲ್ಲ ಹೆಣ್ಮಕ್ಳು ರೇಷ್ಮೆ ಸೀರೆ ಉಟ್ಕೊಂಡು ಮೈ ತುಂಬ ಒಡವೆ ಹಾಕೋಬೇಕು, ಬ್ಯಾಂಡ್ ಸೆಟ್ ಅವ್ರನ್ನ ಕರೆಸ್ಬೇಕು, ಒಳ್ಳೆ ಬಂದವರು ಉಪವಾಸ ಹೋಗಿನಿ ಅಂತ ಎಲ್ಲ ಹೇಳಕ್ಕೆ ಹೋಗಬಾರ್ದು, ಅವರು ಬಂದಿರೋ ಜನ ಕೂಡ ಹೊಟ್ಟೆ ತುಂಬ ಊಟ ಮಾಡಿ ಹೋಗಬೇಕು, ನಿಮ್ಮಪ್ಪ ಕೂಡ್ತಾ ಇದ್ದಲ್ಲ ಇವಾಗ ನೀನು ಕೂಡ್ತೀಯ ಈ ಚೇರ್ ಮೇಲೆ ಕೂಡಿಸಿ ನಿಮ್ಮಪ್ಪ ನನಗೆ ಮದುವೆ ಆದಾಗ ಕೊಡಿಸಿರೋ ಹೊಸ ರೇಷ್ಮೆ ಸೀರೆ ಉಡಿಸಿ ಇದ್ರ ಮೇಲೆ ಕೂಡಿಸ್ಬೇಕು, ನನ್ನ ದೊಡ್ಡ ಗಾಡಿಯಾಗ ಮಾಡಬೇಡ್ರಿ, ನೀವು 4 ಜನ ಹೆಗಲ ಮೇಲೆ ಎತ್ಕೊಂಡು ಹೋಗ್ಬೇಕು ಅಂತೆಲ್ಲ ಏನೇನೋ ಕನಸೆಲ್ಲ ಹೇಳಿರ್ತಾರೆ. ವಿನಂತ್ರಿ ಇದೇನಮ್ಮ ಇದನ್ನು ಹಬ್ಬ ಮಾಡೋ ರೀತಿ ಹೇಳ್ತಾಳಲ್ಲ ಅಮ್ಮಮ್ಮ ಅಂದರೆ
ಸುಂದಿರ ನಮ್ಮವ್ವ ಸಂಕಟದಿಂದ ಹೇಳ್ತಾ ಇದ್ರೆ ನಿನಗೇನೆ ನಗು ಬರ್ತಾ ಇದೆ ಅಂತ. ಈ ಫ್ಲ್ಯಾಶ್ ಬ್ಯಾಕ್ ಎಲ್ಲ ತೋರಿಸಿರ್ತಾರೆ. ನನಗೂ ಇಷ್ಟ ಇಲ್ಲ, ಆದರೂ ಮತ್ತೆ ನೀನೇನೋ ಹೇಳ್ತಾ ಇದೆಯಾ ಕೇಳಬೇಕಂತ ಕೇಳಿರ್ತಾನೆ. ಶಿವರಾಮೇಗೌಡ ಇಷ್ಟೆಲ್ಲ ಕನಸಿದೆ ನನಗೆ ಅಂತ ಅಮ್ಮಮ್ಮ ಹೇಳ್ತಾ, ಹರಿಕತೆ ಅವ್ರಿಗೆ ಕರೆಸ್ರಿ ಅಂತೆಲ್ಲ ಹೇಳಿರ್ತಾ. ನನ್ನ ಜೀವನ ಚರಿತ್ರೆನ ಹರಿಕತೆಯವ್ರು ಹೇಳಬೇಕು ಅಂತೆಲ್ಲ ಹೇಳಿ ಆ ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊಂತು ಆಳ್ತಾ ಇರ್ತಾರೆ. ಪ್ರತಿಯೊಬ್ಬರು ಆಳ್ತಾ ಇರ್ಬೇಕಾದ್ರೆ ಈ ಕಡೆ ನೋಡಬೇಕು, ಮನೆ ಕಡೆ ಎಲ್ಲ ಅದು ಬ್ಯಾಂಡ್ ಸೆಟ್ ಅವರು ಎಲ್ಲರೂ ಬಂದಿರ್ತಾರೆ. ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಎಪಿಸೋಡು. ಅಂದರೆ ಮದುವೆ ಮನೆ ಮುಂದೆ ಯಾರು ಡೆಕೋರೇಷನ್ ಅದೆಲ್ಲ ಹಿಂಗೆ ಮಾಡಿದ್ರೆ ಸೇಮ್ ಹಾಗೆ ಮಾಡಬೇಕಂತ ಹೇಳ್ತಾರೆ. ಅದೇ ಟೈಮಿಗೆ ಭಗೀರಥಿ ಅವರೆಲ್ಲ ಕುದುರೆ ಕುಣಿತದವ್ರು ಬಂದಿರ್ತಾರೆ. ಮತ್ತು ಈ ಕಡೆ ಹರಿಕತೆ ಹೇಳೋರು ಎಲ್ಲರೂ ಬಂದು ಅಮ್ಮಮ್ಮನ ಕುರ್ಜಿ ಮೇಲೆ ಕೂಡಿಸಿ ಅಲಂಕಾರ ಮಾಡ್ತಾಯಿರ್ತಾರೆ. ರೇಷ್ಮೆ ಸೀರೆ ಉಡಿಸಿ ಒಡವೆ ಹಾಕೋದು, ಹೂನಾರ ಹಾಕೋದು ಎಲ್ಲ ರೆಡಿ ಮಾಡ್ತಾಯಿರ್ತಾನೆ. ಈ ಕಡೆ ಇಬ್ಬರು ಅಜ್ಜನೂ ಒಬ್ಬರಪ್ಪ ಮಾತಾಡ್ತಾರ. ಅಲ್ಲ ಕಣಪ್ಪ, ಇದೇನಿದು ಸಂಪ್ರದಾಯ ಮುರಿದು ಏನೇನೋ ಮಾಡ್ತಾರೆ ಅಂದರೆ, ಇಲ್ಲ ಅಮ್ಮ ಬದುಕಿದ್ದಾಗೆ ಹೇಳಿದಂತೆ ನನಗೆ ಹಿಂಗೆ ಮಾಡಬೇಕು ಅಂತೆಲ್ಲ, ಅದಕ್ಕೆ ಹಂಗೆ ಮಾಡ್ತಿದಾರ ಅಂತೆಲ್ಲ ಹೇಳಿದಾಗ, ಸಂಪ್ರದಾಯ ಮುಖ್ಯನೇ ಇದು ಮುಖ್ಯ ಅಂದರೆ, ಇಲ್ಲ ಕಣಪ್ಪ ಒಂದೊಂದ್ಸಲ ಸಂಪ್ರದಾಯಕ್ಕಿಂತನೂ ದೊಡ್ಡವ್ರ ಆಸೆನೇ ಭಾಳ ಪ್ರಯಾರಿಟಿ, ದೊಡ್ಡವ್ರ ಆಸೆಗೆ ಗೌರವ ಕೊಡ್ತಾರೆ. ಈ ಕಡೆ ಚಂಪಾ ಇದ್ದು ವಿದ್ಯಾಕ್ಕೆ ಫೋನ್ ಮಾಡ್ತಾವೆ. ವಿದ್ಯಾಕ ಅಂತ ಫೋನ್ ಮಾಡಿ, ಆತ ಏನಾಯಿತು ಚಂಪಾ ಹೇಳು ಅಂದರೆ, ಅದು ಅಮ್ಮಮ್ಮಗೆ ಏನಾಯಿತು ಚಂಪಾ ಅಂತ ಜೋರಾದ. ವಿದ್ಯಾಕ ಅಮ್ಮಮ್ಮ ನಮ್ಮನ್ನೆಲ್ಲ ಬಿಟ್ಟು ಹೋಗಿಬಿಟ್ರು ಅಂತೆಲ್ಲ ಹೇಳಿ ಅಳ್ತಾ ಇರ್ಬೇಕಾದ್ರೆ, ನಾನು ಈಗಲೇ ಬಂದೆ ಅಂತ ಹೇಳಿ ವಿದ್ಯಾ ಓಡಿ ಬರ್ತಾಳೆ. ನಾಳೆ ಎಪಿಸೋಡಲ್ಲಿ ವಿದ್ಯಾ ಬರ್ತಾಳೆ. ಮೇ ಬಿ ವಿದ್ಯಾನ ಭದ್ರನ ಒಂದು ಮಾಡೋಕ್ಕೆ ಅಮ್ಮಮ್ಮ ಮತ್ತು ಕ್ವಾಟ್ಲೆ ಸೇರಿ ಡ್ರಾಮಾ ಮಾಡಿದ್ದಾರೆ ಏನೋ ಗೊತ್ತಿಲ್ಲ. ಚೆನ್ನಾಗಿದೆ. ಅಮ್ಮಮ್ಮ ಏನೇ ಆದರೂ ನಿನ್ನ ಜೊತೆ ಇರ್ತೀನಿ ವಿದ್ಯಾ ಅಂತ ಹೇಳಿದ್ರಲ್ಲ ಅಮ್ಮಮ್ಮ, ಈಗೇನು ಅಮ್ಮಮ್ಮ ನನ್ನನ್ನು ಹೆಂಗೆ ಬಿಟ್ಟು ಹೋಗ್ಬಿಟ್ರಿ ಅಂತೆಲ್ಲ ವಿದ್ಯಾ ಅಮ್ಮಮ್ಮನ ಮೇಲೆ ಬಿದ್ದು ಆಳ್ತಿರ್ತಾರೆ. ಶಿವರಾಮೇಗೌಡ, ಭದ್ರ, ಗೋವಿಂದ ಮತ್ತು ಅಮ್ಮಮ್ಮಂದು ಮತ್ತು ಈಕೆ ವಿದ್ಯಾನ ಬಾಂಡಿಂಗ್ ನೋಡಿ ಅವರು ತುಂಬ ಅಂದರೆ ತುಂಬ ಆಳ್ತಾ ಇರ್ತಾರೆ. ನಾಳೆ ಎಪಿಸೋಡ್ ಆಗಿರುತ್ತೆ. ಚೆನ್ನಾಗಿದೆ ಈ ಎಪಿಸೋಡು. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಚೆನ್ನಾಗಿದೆ ನಾಳೆ ಎಪಿಸೋಡ್, ಇಂಟ್ರೆಸ್ಟಿಂಗ್. ಇದೇನೋ ಮೇ ಬಿ ಡ್ರಾಮಾ ಇದೆ ಏನೋ ನೋಡಬೇಕು ನಾಳೆ ಎಪಿಸೋಡಲ್ಲಿ. ವಿದ್ಯಾ ಜಾಸ್ತಿ ಆಳ್ತಿರ್ತಾಳೆ ಎಲ್ಲದಕ್ಕಿಂತ. ಚೆನ್ನಾಗಿದೆ.